ವೀಕ್ಷಕರೇ ಕನ್ನಡ ನ್ಯೂಸ್ ಹಾವೇರಿ, ನಾನು ಬೀರೇಶ್ ಪೂಜಾ. ಇವತ್ತು ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಗುಡ್ಡದ ಆನ್ವೇರಿಯಲ್ಲಿ ಬರ್ತಕ್ಕಂಥ ಚಾನಲ್ ಒಂದರಲ್ಲಿ ಸ್ನಾನಕ್ಕೆಂದು ನೀರುಗಿಳಿದ 23 ವರ್ಷದ ಯುವಕ ದೇವರಾಜ್ ನಾವಲ್ಲಿ ಎಂಬುವನು ನೀರಲ್ಲಿ ಮುಳುಗಿ ಮೃತಪಟ್ಟ ಘಟನೆ ನಡೆದಿರ್ತಕ್ಕಂಥದ್ದು. ಮೃತ ದುರ್ದೈವಿ ತುಮಕೂರು ಜಿಲ್ಲೆಯ ನಾವಲ್ಲಿ ಗ್ರಾಮದ ನಿವಾಸಿ ಎಂದು ಹೇಳಲಾಗ್ತಾ ಇದೆ. ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನ ಗುಡ್ಡದ ಆನ್ವೇರಿ ಪಕ್ಕದಲ್ಲಿ ಬರ್ತಕ್ಕಂಥ ಕಂಪನಿ ಒಂದರಲ್ಲಿ ಕೆಲಸಕ್ಕೆ ಬಂದಿದ್ದರು ಎನ್ನಲಾಗಿದೆ. ಈಗಾಗಲೇ ಮೃತಪಟ್ಟ ವ್ಯಕ್ತಿ ಜೊತೆಯಲ್ಲಿ ಬಂದಂಥ ಸ್ನೇಹಿತರು 4 ಜನ ಸೇರಿ ಸ್ನಾನಕ್ಕೆಂದು ಈ ಚಾನಲಲ್ಲಿ ಇಳಿದಾಗ ಈ ಒಂದು ದುರ್ಘಟನೆ ನಡೆದಿರಬಹುದು ಎಂದು ಶಂಕಿಸಲಾಗಿದೆ. ವೀಕ್ಷಕರೇ, ಈಗಾಗಲೇ ಸ್ಥಳದಲ್ಲಿ ಅಗ್ನಿಶಾಮಕ ದಳ ಮತ್ತು ಪೊಲೀಸರು ಮೃತದೇಹ ಪತ್ತೆಗಾಗಿ ಈಗಾಗಲೇ ಶೋಧ ಕಾರ್ಯ ನಡೆದಿದ್ದು, ಇಲ್ಲಿವರೆಗೂ ಮೃತದೇಹ ಎಲ್ಲಿ ಮುಳುಗಿರಬಹುದು ಅಥವಾ ಎಲ್ಲಾದರೂ ಮುಂದೆ ಕೊಚ್ಚಿಕೊಂಡು ಹೋಗಿರಬಹುದಾ ಎಂಬ ಶಂಕೆಯೂ ಕೂಡ ವ್ಯಕ್ತವಾಗಿದ್ದು, ಇಲ್ಲಿವರೆಗೂ ಯಾವುದೇ ಮೃತದೇಹ ಪತ್ತೆ ಆಗಿಲ್ಲ ಎಂಬ ಮಾಹಿತಿಯೂ ಕೂಡ ಲಭ್ಯವಾಗ್ತಾ ಇದೆ. ವೀಕ್ಷಕರೀಗ ನೋಡ್ಬೋದು ದೃಶ್ಯಾವಳಿಗಳಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತು ಜನಸಾಮಾನ್ಯರು ಮೃತಪಟ್ಟ ವ್ಯಕ್ತಿಯನ್ನು ನೋಡಲು ಈಗ ಸೇರಿರ್ತಕ್ಕಂಥದ್ದಿಲ್ಲಿ ನೋಡ್ತಾ ಇದ್ರಲ್ಲ ವೀಕ್ಷಕರೇ. ಸ್ನೇಹಿತರೊಂದಿಗೆ ಸ್ನಾನಕ್ಕೆ ಬಂದು ನೀರು ಪಾಲಾದ ಯುವಕನ ಕಥೆ ಇದು. ಈಗಾಗಲೇ ನುರಿತ ಈಜುಗಾರರು ಹಾಗೂ ಅಗ್ನಿಶಾಮಕ ದಳ ಸುಮಾರು ಗಂಟೆಗಳ ಕಾಲ ಶೋಧ ಕಾರ್ಯ ನಡೆಸಿದರೂ ಯಾವುದೇ ಮೃತದೇಹ ನೀರಿನಲ್ಲಿ ಪತ್ತೆ ಆಗಿರುವುದಿಲ್ಲ ಎಂಬ ಮಾಹಿತಿಯೂ ಕೂಡ ಲಭ್ಯವಾಗ್ತದೆ. ವೀಕ್ಷಕರೇ, ಇಲ್ಲೆಲ್ಲ ನೋಡ್ಬೋದು ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇರೋ ಜಾಗದಲ್ಲೇ ಈಗಾಗಲೇ ಕಾಲು ಜಾರಿ ಬಿದ್ದಂಥ ಯುವಕನ ಮೃತದೇಹದ ಕಾರ್ಯಾಚರಣೆ ನಡೀತಕ್ಕಂಥ ಸ್ಥಳ ಇದು ದೇವರಗುಡ್ಡ ರಸ್ತೆಯಲ್ಲಿ ಬರ್ತಕ್ಕಂಥ ಗುಡ್ಡದ ಆನ್ವೇರಿ ಅಕ್ಕಪಕ್ಕದಲ್ಲಿ ಹರಿಯುವ ಒಂದು ದೊಡ್ಡ ಪ್ರಮಾಣದ ಚಾನಲ್ ಇದು. ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ದುರಂತದ ಘಟನೆಯ ದೃಶ್ಯಾವಳಿಗಳನ್ನು. ಹಾಗಾದರೆ ನಿಮಗೆಲ್ಲ ಈ ಸುದ್ದಿ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಮುಂದಿನ ಮತ್ತೊಂದು ಭಾರಿ ಸುದ್ದಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.